ಬ್ಯಾಡ್ ಎಕ್ಸ್ಪೀರಿಯನ್ಸ್, ವೇಸ್ಟ್ ಆಫ್ ಮನಿ. ಹೆಲೋ ಫ್ರೆಂಡ್ಸ್ ಅಂಡ್ ವ್ಯೂವರ್ಸ್, ಅವೆಂಜರ್ ವ್ಲಾಗ್ಸ್ ಅಲ್ಲಿ ಇದು ನಂದು ಮೊದಲನೇ ವಿಡಿಯೋ. ಸೊ ನನ್ನ ಹೆಸರು ಇಮ್ರಾನ್ ಅಂತ. ಈ ವಿಡಿಯೋ ನಾನು ಶೂಟ್ ಮಾಡ್ತಾ ಇರೋದು ಮೋಟೋ ವ್ಲಾಗಿಂಗ್ ಗೋಸ್ಕರ. ಸೊ ನನ್ನ ಹತ್ರ ಒಂದು ಅವೆಂಜರ್ ಬೈಕ್ ಇದೆ. ಸೊ ಈ ವಿಡಿಯೋ ಅಲ್ಲಿ ಅವೆಂಜರ್ ಬೈಕ್ ಇಂದಾನೆ ನಾನು ರೈಡ್ ಮಾಡ್ಕೊಂಡು ಬಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಮೋಟೋ ವ್ಲಾಗಿಂಗ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಇರುತ್ತೆ ಫ್ರೆಂಡ್ಸ್. ಆ ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಮತ್ತೆ ಈ ವ್ಲಾಗ್ ಅಲ್ಲಿ ನೋಡ್ಬೋದು ನಾನು ಸೆಟಪ್ ಮಾಡಿರೋದು ಇದು ಫಸ್ಟ್ ವಿಡಿಯೋ, ಫಸ್ಟ್ ಸೆಟಪ್ ಮಾಡಿರೋದು ಫ್ರೆಂಡ್ಸ್. ಇದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಸುಮಾರು ಜನ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಕ್ ಹೋದ್ರೆ ಸೊ ಈ ತರ ಒಂದು ಸೆಟಪ್ ನ ವೇಸ್ಟ್ ಆಫ್ ಮನಿ ಹಾಕಕ್ಕೆ ಹೋಗ್ಬೇಡಿ. ಸೊ ಇದು ವೇಸ್ಟ್. ನೋಡ್ಬೋದು ಆಫ್ ರೋಡಿಂಗ್ ಮಾಡೋವಾಗ ಏನಾಗುತ್ತೆ ಅಂದ್ರೆ ವಿಡಿಯೋ ಸಖತ್ ಶೇಕ್ ನೋಡ್ಬೋದು ನೀವು. ಆಫ್ ರೋಡಿಂಗ್ ಅಲ್ಲಿ ಸ್ವಲ್ಪನೂ ಅಲ್ಲಾಡಿದ್ರೆ ಯಾವ ತರ ಶೇಕ್ ಆಗುತ್ತೆ ಅಂತ. ಸೊ ಬೆಟ್ರಿ ಇರುತ್ತೆ, ಒಳ್ಳೆ ಹೆಲ್ಮೆಟ್, ಫೋನ್ ಮೌಂಟಿಂಗ್ ತಗೊಂಡು ಫೋನ್ ಮೌಂಟಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ಆರಾಮಾಗಿ ಒಂದು ಆಕ್ಷನ್ ಕ್ಯಾಮ್ರಾ, ಯಾವ್ದಾದ್ರು ಬಜೆಟ್ ಅಲ್ಲಿ ಆಕ್ಷನ್ ಕ್ಯಾಮ್ರಾನು ತಗೊಂಡು ನೀವು ಮೋಟೋ ವ್ಲಾಗಿಂಗ್ಗೆ ಬೆಸ್ಟ್ ಇರುತ್ತೆ. ನಾನು ಇದು ತಗೊಂಡೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಆಯ್ತು. ಸೊ ಈ ತರನೇ ವ್ಲಾಗ್ಸ್ ಅಲ್ಲಿ ನಿಮ್ಗೆ ಮುಂದ್ಗಡೆನು ವಿಡಿಯೋಸ್, ಸುಮಾರು ವಿಡಿಯೋಸ್ ನಾನು ಹಾಕ್ತೀನಿ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ, ಅವೆಂಜರ್ ವ್ಲಾಗ್ಸ್ 07. ಸೊ ಇದು ನಮ್ಮ ಊರು ಬಂದ್ಬಿಟ್ಟು ಕೋಲಾರ್ ಇಂದ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ನೇಚರ್ ನೋಡ್ಬೋದು ಯಾವ ತರ ಇದೆ. ಸೊ ಹಳ್ಳಿ ಹತ್ರ ನಾನು ಬಂದಿದ್ದೀನಿ. ಒಂದು ಹಳ್ಳಿ ಇದು ತಲ್ಗುಂಡ್ ಅಂತ. ಸೊ ಈ ತಲ್ಗುಂಡ್ ಒಳಗಡೆ ಸೊ ನೋಡ್ಬೋದು ನೇಚರ್ ಎಷ್ಟು ಕೂಲ್ ಆಗಿ, ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ಅಂದ್ರೆ. ಇನ್ನೂ ಸ್ವಲ್ಪ ಮುಂದ್ಗಡೆ ಹೋಗ್ತೀನಿ. ಸೊ ಅಲ್ಲಿ ಒಳ್ಳೆ ಕೆರೆ ಇದೆ, ಡ್ಯಾಮ್ ತರ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಲಾಸ್ಟ್ ವರ್ಗು ವಿಡಿಯೋ ನೋಡಿ, ವಿಡಿಯೋನ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಅವೆಂಜರ್ ಅಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಏನಂದ್ರೆ ಸಿಟ್ಟಿಂಗ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ ಗುರು. ಕುತ್ಕೊಂಡು ಓಡ್ಸಕ್ಕೆ ಫುಲ್ ಮಜಾ ಬಂದ್ಬಿಡುತ್ತೆ. ರೈಡಿಂಗ್ ಕಂಫರ್ಟ್ ಇದೆಯಲ್ಲ, ಅವೆಂಜರ್ ಬಿಟ್ರೆ ಬೇರೆ ಯಾವುದು ವೆಹಿಕಲಲ್ಲೇ ಇಲ್ಲ. ಸೊ ಮುಂಚೆ ನಾನು ಪಲ್ಸರ್ ಓಡಿಸಿದ್ದೀನಿ, ಸುಮಾರು ವೆಹಿಕಲ್ಸು RS 200 ಓಡಿಸಿದ್ದೀನಿ. ಸೊ ಅವೆಂಜರ್ ಫೀಲಿಂಗ್ ಇದೆಯಲ್ಲ ಯಾವ ಗಾಡಿಯಲ್ಲಿನೂ ನನಗೆ ಸಿಗಲ್ಲ. ಸೊ ಇದ್ರದ್ದು ಕಂಫರ್ಟ್ ಇದೆಯಲ್ಲ, ಹ್ಯಾಂಡ್ ಪೊಸಿಷನ್ನು ಮತ್ತು ಸೀಟ್ ಕಂಫರ್ಟು ಸಖತ್ ಗುರು. ಈ ನೇಚರ್ ಮಜಾ ತಗೊಂಡು ಓಡಿಸ್ತಾ ಇದ್ರೆ ಬೈಕು ಓಡಿಸ್ತಾನೇ ಇರಬೇಕು, ಆ ಥರ ಒಂದು ಫೀಲಿಂಗ್ ಬರುತ್ತೆ. ಸೊ ಇಲ್ಲಿ ಆಫ್ ರೈಡಿಂಗ್ ಮಜಾನು ತಗೊಳ್ಬೋದು. ಯಾವ ಥರ ಇದೆ ನೋಡಿ ರೋಡು, ನೇಚರ್ ನೋಡಿ, ಗ್ರೀನರಿ ಹೇಗಿದೆ ಅಂತ. ಇಲ್ಲಿ ಜಾಸ್ತಿ ಏನಂದ್ರೆ ಬ್ಯಾಂಬೂ ಇರುತ್ತಲ್ಲ, ಬ್ಯಾಂಬೂ ಟ್ರೀ ಇಲ್ಲಿ ಸುಮಾರು ಆ ಥರನೇ ಟ್ರೀಸ್ ಇರೋದು. ಒಳ್ಳೆ ಬ್ಯೂಟಿಫುಲ್ ಟ್ರೀಸು ನೋಡ್ಬೋದು. ನೇಚರು ಈ ಕಡೆ ಎಷ್ಟು ಸಖತ್ತಿದೆ. ಒಂದು ವ್ಯೂ ಪಾಯಿಂಟು ಹೇಗಿರುತ್ತೆ ನೋಡಿ. ಸೊ ಇದು ಬಾನ್ಸೆ ಗಿಡಗಳು ಎಷ್ಟು ತುಂಬ ನೀಟ್ಫುಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ನಮ್ಮದು ಅವೆಂಜರ್ ನೋಡ್ಬೋದು. ಈ ಅವೆಂಜರಲ್ಲೇ ನಾನು ವ್ಲಾಗ್ ಶೂಟ್ ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಂದುಬಿಡ್ತು. ಸೊ ಇದು ಏನಂದರೆ ಮೊಬೈಲ್ ಮೌಂಟಿಂಗ್ ಮಾಡೋದು ಅದು ಪ್ರಾಪರ್ ಯೂಸ್ ನನಗೆ ಆಗ್ತಾ ಇಲ್ಲ. ಸೊ ಇವಾಗ ನಾನು ಕೈಯಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಈ ಕಡೆ ನೇಚರು. ಇನ್ನೂ ಮುಂದ್ಗಡೆ ತೋರಿಸ್ತೀನಿ. ಮುಂದ್ಗಡೆ ಹೋಗ್ಬಿಟ್ಟು ಇನ್ನೂ ತುಂಬ ಸಖತ್ತಿದೆ ನೇಚರು. ಸೋ ಬ್ಯೂಟಿಫುಲ್. ಈ ಥರ ನೇಚರ್ ಕಡೆ ಸ್ವಲ್ಪ ಓಡಾಡಿದ್ರೇನೆ ನಮ್ಮ ಮೈಂಡೂ ಫ್ರೀ ಆಗಿ ಇರುತ್ತೆ. ಗ್ರೀನರಿ ನೋಡಿದ ತಕ್ಷಣ ನಮ್ದು ಎಲ್ಲ ಸ್ಟ್ರೆಸ್ಸು ಆಟೋಮೆಟಿಕ್ ದೂರ ಹೊಟ್ಟೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ನೇಚರ್ ಅಂತ. ಕಂಪ್ಲೀಟ್ ಗ್ರೀನರಿ. ಸೊ ಬಂಡೆ ಗಿಂಡೆ ಆ ಕಡೆ ನೋಡ್ಬೋದು ನೀರು ಬರ್ತಾ ಇದೆ. ಸೊ ಅಲ್ಲಿ ಒಂದು ಫಾಲ್ಸ್ ಥರ ಕಾಣಿಸ್ತಾ ಇದೆ ಎಲ್ಲ. ಅದು ಆ ಕಡೆ ನೀರು, ಕೆರೆ ತುಂಬಿ ನೀರು ಬರೋದು, ಒಂದು ವಾಟರ್ ಫ್ಲೋ ಅದು. ಸೊ ಮುಂದ್ಗಡೆ ಹೋಗಿ ನೋಡೋಣ ಫ್ರೆಂಡ್ಸ್. ಸೊ ಸುಮಾರು ಜನ ಮೀನು ಹಿಡಿತಾ ಇದ್ದಾರೆ ಇಲ್ಲಿ. ಗ್ರೀನರಿ ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬ ಜನ ಬರ್ತಾರೆ ಇಲ್ಲಿ ವೀಕೆಂಡ್ಸಲ್ಲಿ. क्या था लकड़ी में? हाँ लकड़ी क्या था भी छोटे छोटे छे कटर पिसा हिंगा है खाली दिख रही है. कैटला खाया डेली आती क्या? डेली आती. हमें पहले आते थे, अब कौन भी मिलना आज ने मिलना मुश्किल. कोलार हाँ हाँ
ಸೊ ನೀರು ಆ ಕಡೆಯಿಂದ ಫುಲ್ ಓವರ್ಫ್ಲೋ ಆದರೆ ಈ ಗೋಡೆ ಮೇಲಿಂದ ಕ್ಲೀನಾಗಿ ಇಳಿಯುತ್ತೆ ನೀರು. ತುಂಬ ಬ್ಯೂಟಿಫುಲ್ ವ್ಯೂ ಥರ ಕಾಣಿಸುತ್ತೆ. ಸೊ ಅಲ್ಲಿಂದ ಈ ಕಡೆ ಬಂದ್ಬಿಟ್ಟು ನೀರು ಈ ಕಡೆಯಿಂದ ಈ ಥರ ಫ್ಲೋ ಮಾಡ್ಕೊಂಡು ಹೋಗೋದು. ಸೊ ಆ ಕಡೆ ಹೋಗಿ ನೋಡೋಣ. हमारा वल्ला के चैनल है ये रिकॉर्ड हो रहा सो मोटो व्लॉगिंग न्यू ಚಾನಲ್ ನೈ ಇಷ್ಟ. ಸೊ ಸುಮಾರು ಜನ ಇಲ್ಲಿ ಮೀನು ಹಿಡಿಯುತ್ತಾ ಇದ್ದಾರೆ ನೋಡ್ಬೋದು. ನೇಚರಲ್ಲಿ ಇಷ್ಟು ಒಳ್ಳೆ ಗಾಳಿ ಇದೆ ಅಂದರೆ ಈ ಥರ ನೇಚರಲ್ಲಿ ಆರಾಮಾಗಿ ಬಂದ್ಬಿಟ್ಟು ಕುತ್ಕೊಂಡು ಮೀನು ಹಿಡ್ಕೊಂಡಿದ್ರೆ ತುಂಬ ಚೆನ್ನಾಗಿ. ಸೊ ಈ ಥರ ನೇಚರಲ್ಲಿ ಬಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಮೀನು ಹಿಡ್ಕೊಂಡು ಈ ನೇಚರ್ ಗಾಳಿನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಬ್ಯೂಟಿಫುಲ್ ಪ್ಲೇಸ್ ಇರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಸೊ ಟ್ರಕ್ಕಿಂಗು ಆರಾಮಾಗಿ ಟ್ರಕ್ಕಿಂಗೂ ಸಿಗೋಗ್ಬಿಡುತ್ತೆ ಇಲ್ಲಿ ನೋಡ್ಬೋದು. ಸೊ ಅಲ್ಲಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿಂದ ಮುನ್ಗಡೆ ಹೋದರೆ ಕೆರೆ ಸಿಗುತ್ತೆ. ಸೊ ಮುನ್ಗಡೆ ಹೋಗಿ ಕೆರೆ ಹತ್ರ ನೋಡೋಣ ಫ್ರೆಂಡ್ಸ್. ನಾಯಿನು ಮಜಾ ತಗೊಳ್ತಾ ಇದೆ ನೇಚರ್ದು. ಸನ್ಸೆಟ್ ನೋಡ್ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ನೋಡ್ಬೇಕು. ಸನ್ಸೆಟ್ ಮಜಾ ತಗೊಂಡು ಸುಮಾರು ಜನ ಫಿಶಿಂಗ್ ಮಾಡ್ತಾರೆ ಇಲ್ಲಿ ಬಂದು. ತುಂಬಾ ಗಾಳಿ ಇದೆ ಫ್ರೆಂಡ್ಸ್, ನೋಡ್ಬೋದು ಯಾವ ತರ ವೇವ್ಸ್ ಬರ್ತಾ ಇದೆ ಕೆರೆಯಲ್ಲಿ. ತುಂಬಾ ಗಾಳಿ ಇದೆ. ಈ ಕೆರೆ ಫುಲ್ ಆದ್ರೆ ಈ ಕಟ್ಟೆ ಮೇಲೆಯಿಂದ ಓವರ್ ಫ್ಲೋ ಆಗುತ್ತೆ ನೀರು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಸೊ ಈ ಮಾನ್ಸೂನ್ ಅಲ್ಲಿ ಮಳೆ ಬಿದ್ರೆ ಅವಾಗ ಬಂದು ಇದನ್ನ ನೋಡ್ಬೇಕು ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಸ್ಟೆಪ್ಸ್ ಇಲ್ಲಿ ಇಳಿಯಕ್ಕೆ ಹೇಗೆ ಇದೆ ಸ್ಟೆಪ್ಸ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಓಡ್ಬೇಕು. ಸುಮಾರು ಜನ ಇಲ್ಲಿ ಈಜು ಬಡಿ ಬಿಡ್ತಾರೆ ಆರಾಮಾಗಿ. ನೋಡ್ಬೋದು ಯಾವ ತರ ಒಂದು ಫೀಲಿಂಗ್ ಬರುತ್ತೆ. ಸೊ ಈ ಹುಡುಗರು ಚಿಕ್ಕ ಚಿಕ್ಕ ಮೀನುಗಳು ಹಿಡಿತಾ ಇದ್ದಾರೆ. ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ತರ ಒಂದು ಬ್ಯೂಟಿಫುಲ್ ವಾಟರ್ ಫ್ಲೋ ಬರ್ತಾ ಇದೆ ಅಂದ್ರೆ ಕ್ಲೀನ್ ಆಗಿ ಒಂದು ಎಂಜಾಯ್ ಮಾಡ್ಬೋದು ಈ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು. ಆರಾಮಾಗಿ ಫ್ರೆಂಡ್ಸ್ ಜೊತೆ ಬನ್ನಿ, ಯಾವಾಗಾದ್ರೂ ಹಾಲಿಡೇ ಟೈಮ್ಸ್ ಅಲ್ಲಿ ಒಳ್ಳೆ ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು ಈ ತರ ಒಂದು ನೇಚರ್ ಅಲ್ಲಿ. ಸುಮಾರು ತರ ಇಲ್ಲಿ ಜಾಗ ಅಂತೂ ಸಖತ್ ಇದೆ. ಆರಾಮಾಗಿ ಒಳ್ಳೆ ಮಾನ್ಸೂನ್ ಅಲ್ಲಿ ಬಂದ್ರೆ ಓವರ್ ಫ್ಲೋ ಆಗೋವಾಗ ಈ ವ್ಯೂನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈ ವ್ಲಾಗ್ ಅಲ್ಲಿ ನೀವು ಎಂಜಾಯ್ ಮಾಡಿದ್ರೆ ಒಂದು ಹ್ಯಾಪಿ ಆಗಿ ಕಮೆಂಟ್ ಹಾಕಿ ಮತ್ತೆ ಲೈಕ್ ಸಹ ಮಾಡ್ಬಿಡಿ ಫ್ರೆಂಡ್ಸ್. ಇದೇ ತರ ವಿಡಿಯೋಸ್ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.